ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಈ ಮುನ್ನೋಡ್ಕೊಂಡು ಓಡಿಸು ಗುರು, ಮುನ್ನೋಡ್ಕೊಂಡು ನಾವು ಒಂದು 3 ಕೋಳಿ ಕೊಯ್ಸಿದೀವಿ. ಸೊ ಫ್ರೆಂಡ್ಸ್, ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂತಂದರೆ, ನಾನು ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿಯವರು, 2 ಮನೆಯವರು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಎಲ್ಲಿರೋದು ಅಂದರೆ ಯಲಹಂಕದಲ್ಲಿ ವಿದ್ಯಾನಗರದಲ್ಲಿ ಇದೆ. ಸೊ ನೋಡಿ ಹೇಗಿದೆ, ಬೆಟ್ಟದ ಮೇಲೆ ದೇವಸ್ಥಾನ ಇರೋದು. ಇದು ಅಕ್ಕಯ್ಯಮ್ಮ ದೇವಸ್ಥಾನ. ಬೆಟ್ಟ ನೋಡಿ ಹೇಗಿದೆ, ಇನ್ನೂ ತುಂಬ ಮೇಲೆ ಹೋಗಬೇಕು. ಮೆಟ್ಲು ಹತ್ಕೊಂಡು ಹೋಗ್ತಾರೆ ಇಲ್ಲಿ ಭಕ್ತಾದಿಗಳು. ಆದರೆ ನಾವಿಲ್ಲಿ ಕಾರಲ್ಲಿ ಬಂದಿದ್ವಲ್ಲ, ಸೊ ಕಾರೂ ಎಲ್ಲ ಹೋಗೋ ಥರ ಎಲ್ಲ ಮಾಡಿದರು. ಹಂಗಾಗಿ ನಾವು ಕಾರಲ್ಲಿ ಹೋಗ್ತಾಯಿದ್ವಿ. ನೋಡಿ ಎಷ್ಟೆಲ್ಲ ಕಾರುಗಳು ಬೆಟ್ಟದ ಮೇಲೆ ಅಲ್ಲೆಲ್ಲ ನಿಲ್ಲಿಸಿದ್ದಾರೆ. ಒಂಥರ ನೋಡಿದ್ರೇ ಭಯ ಆಗುತ್ತಪ್ಪ ಅದು ನಿಲ್ಲಿಸೋಕ್ಕೆ. ತುಂಬ ಜನ ಭಕ್ತಾದಿಗಳು, ಎಷ್ಟು ಜನ ಬಂದಿದ್ದರು. ಈ ಇಳಿಜಾರು ಬೆಟ್ಟದಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದೇ ಒಂಥರ ಕಷ್ಟ. ಅದರಲ್ಲೂ ನಮ್ಮ ಕಾರಿಗೆ ಪಾರ್ಕ್ ಮಾಡ್ತಾ ಇದ್ದೀವಿ. ಹಿಂದೆ ಮುಂದೆ ಟೈರಿಗೆಲ್ಲ ಕಲ್ಲೆಲ್ಲ ಇಟ್ಬಿಟ್ಟು, ಗಾಡಿ ಮುಂದೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಟೈರಿಗೆಲ್ಲ ಕಲ್ಲಿಟ್ಟು ಹಾಕಿ ಕಲ್ಲಿಟ್ಟೆಲ್ಲ ಹೋಗ್ತಾ ಇದ್ದೀವಿ. ಈ ಡ್ರೈವರ್ಗಳು ಮೊದಲೇ ಚಾಲಾಕಿಗಳು. ಉದ್ದುತ್ತಾ ನಿಲ್ಸಿದ್ರೆ ಕಾರು ಏನಾದರೂ ಮಿಸ್ಟೇಕ್ ಆಗಿ ಕೆಳಗೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಡ್ಡ ನಿಲ್ಸಿದ್ದಾರೆ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ನವೀನ್ ಅವರು. ನಮ್ಮ ಆಂಟಿಯವರು ಪೂಜೆ ಮಾಡಿಸೋಕೆ ಏನೇನು ಬೇಕು ಅದನ್ನೆಲ್ಲ ತಗೋತಾ ಇದ್ದಾರೆ. ಇದನ್ನೆಲ್ಲ ತಗೊಂಡು ಹಾಗೆ ನಾವು ಪೂಜೆ ಮಾಡಿಸೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ವ್ಯೂ ಪಾಯಿಂಟ್ ಹೇಗಿದೆ, ಹೇಗೆ ಕಾಣಿಸ್ತಿದೆ ನೋಡಿ, ಅಕ್ಕಯ್ಯಮ್ಮನ ಬೆಟ್ಟ. ನಾವೀಗ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಗೆ ಈ ದೇವಸ್ಥಾನದಲ್ಲಿ ಜಾತ್ರೆ, ಏನೇನೋ ಐಟಮ್ಸು, ಮಕ್ಕಳ ಐಟಮ್ಸು, ಆಟ ಸಾಮಾನು, ಖಾರ, ಮಂಡಕ್ಕಿ ಮತ್ತು ಏನೇನೋ ಎಲ್ಲ ವೆರೈಟಿ ಎಲ್ಲ ಬಂದಿತ್ತು. ಅದನ್ನು ಹಾಗೆ ಎಲ್ಲ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಬಗ್ಗೆ ಪ್ರಾಮುಖ್ಯತೆ ಮತ್ತು ಮಹತ್ವ ಹೇಳೋದಾದರೆ, ನಾವಲ್ಲಿ ಕೇಳಿ ತಿಳ್ಕೊಂಡಿದ್ದು ಸಪ್ತಮಾತೃಕೆಯರು ಅಂತ ಹೇಳಿ ಈ ದೇವಸ್ಥಾನದ ಹೆಸರು. ಇಂದಿನ ಕಾಲದಲ್ಲಿ ಗ್ರಾಮೀಣ ಜನತೆ ಸಪ್ತಮಾತೃಕೆ ಅನ್ನೋ ಪ್ರೊನೌನ್ಸಿಯೇಷನ್ ಬರ್ದಲೆ, ಅಂದರೆ ಆ ಹೆಸರು ಕರೆಕ್ಟ್ ಬರ್ದಲೆ ಅವರು ಏನಂತ ಕರಿತಿದ್ರು ಅಂದರೆ ಅಕ್ಕಯ್ಯಮ್ಮನವರು, ಏಳ್ಮದ್ದಮ್ಮನವರು, ಅಕ್ಕಯ್ಯಮ್ಮ ದೇವಸ್ಥಾನ, ಅಕ್ಕಯ್ಯಮ್ಮನ ಬೆಟ್ಟ ಅಂತ ಕರಿತಾಯಿದ್ರು. ಸಪ್ತಮಾತೃಕೆಯರು ಅಂದರೆ ಯಾರ್ಯಾರಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕರುಮಾರಿ, ವೈಷ್ಣವಿ, ಇಂದ್ರಾಣಿ, ವಾರಾಗ್ನಿ, ಚಾಮುಂಡೇಶ್ವರಿ, 7 ಜನ ಅಕ್ಕ ತಂಗಿಯರು. ಅವರನ್ನು ಸಪ್ತಮಾತೃಕೆಯರು ಅಂತ ಕರಿತಾಯಿದ್ರು ಅಥವಾ ಅಕ್ಕಯ್ಯಮ್ಮನವರು ಅಂತ ಕರೀತಾರೆ. ಅಮ್ಮನ ಬಲಭಾಗದಲ್ಲಿ ಪಾದಗಣಪತಿ ಇದ್ದರೆ, ಎಡಭಾಗದಲ್ಲಿ ವೀರಭದ್ರ ಸ್ವಾಮಿಯವರು ಇದ್ದಾರೆ. ಇದು ಅಮ್ಮನವರ ಪರಿವಾರ. ಎದುರುಗಡೆ ಮುನೇಶ್ವರ ಸ್ವಾಮಿ ಇದೆ. ಈ 2 ದೇವಸ್ಥಾನಗಳ ಮಧ್ಯೆ ಇರೋದು ಕಲ್ಯಾಣಿ. ಹೆಚ್ಚಾಗಿ ಇಲ್ಲಿ ಕಲ್ಯಾಣಿ ಮಹತ್ವನೇ ಇರೋದು.
ಭಕ್ತಿಯಿಂದ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಪ್ರಾರ್ಥನೆ ಅಥವಾ ಹರಕೆ ಮಾಡ್ಕೊಂಡು ಹೋಗಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಇದು ಚೋಳರ ಕಾಲದ ಪ್ರತಿಷ್ಠಾಪನೆ ಅಂತೆ. ಇಲ್ಲಿ ಹೆಚ್ಚಾಗಿ ಬರುವಂಥ ಭಕ್ತಾದಿಗಳು ಯಾರ್ಯಾರಂದರೆ ಗಾಳಿ ಪೀಡೆ ಪಿಚಾಚಿ ಅಂತ ಏನಿರ್ತಾರೆ ಅಂಥವ್ರು ಬರ್ತಾರೆ. ತಿಂಗಳು ಹೊಟ್ಟೆ ನೋವು ಬರ್ತೈತಲ್ಲ, ಮುಟ್ಟಾಗದೇ ಇರೋ ಅಂಥವ್ರು ಅಂಥವ್ರು ಬರ್ತಾರೆ. ಮಕ್ಕಳು ಆಗದೇ ಇರೋರು ಬರ್ತಾರೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಮರದಲ್ಲಿ ತೊಟ್ಟಿಲು ಹರಕೆ ಕಟ್ಟಿದ್ರೆ, ಮನಸ್ಸಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ವರ್ಷದೊಳಗಾಗಿ ಮಗು ಸಮೇತ ಇಲ್ಲಿ ಕರೆಸ್ಕೋತಾಳೆ ಆ ತಾಯಿ ಅಕ್ಕಯ್ಯಮ್ಮನವರು. ಇಲ್ಲಿ ದೇವರು ಮೈಮೇಲೆ ಬರೋದಾಗಲಿ ಅಥವಾ ಹೂ ಕೊಡೋದಾಗಲಿ ಇಲ್ಲವೇ ಇಲ್ಲ. ಭಕ್ತಿಯಿಂದ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಅಮ್ಮನವರಿಗೆ ಮುಟ್ಟಿದ್ರೆ ಸಾಕು, ಅವರ ಕೋರಿಕೆಯನ್ನು ಮನ್ನಿಸಿ ಇಲ್ಲಿಗೆ ಮತ್ತೆ ದೇವಸ್ಥಾನಕ್ಕೆ ಕರೆಸ್ಕೋತಾಳೆ. ಈ ದೇವಸ್ಥಾನದಲ್ಲಿ ಇನ್ನೂ ಹೇಳಬೇಕಾದ್ರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಹಬ್ಬ ದಿನಗಳಲ್ಲಿ ಅನ್ನದಾಸೋಹ ಅಥವಾ ಅನ್ನದಾನ ಮಾಡ್ತಾರೆ. ಹರಕೆ ಕಟ್ಕೊಂಡಿರೋರು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಇಲ್ಲೆಲ್ಲ ಮುಡಿ ಕೊಡಿಸ್ತಾರೆ. ಇದಾದಮೇಲೆ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು. ಹಂಗಾಗಿ ನಾವು ಈ ದೇವಸ್ಥಾನದ ಎಲ್ಲ ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಹಾಗೆ ನಿಹಾರಿಕದು ಅವ್ರ ಅಪ್ಪ ಫೋಟೋ ವೀಡಿಯೋಸ್ ಎಲ್ಲ ತೆಗಿತಾಯಿದ್ರು. ಅದನ್ನು ಹಾಗೆ ಕ್ಲಿಪ್ ತಗೊಂಡೆ. ಈ ದೇವಸ್ಥಾನದಲ್ಲಿ ಮಕ್ಕಳು ಆಟ ಆಡೋವಂಥ ಐಟಮ್ಸ್ಗಳೆಲ್ಲ ಬಂದಿದ್ದಾವೆ. ಜಾತ್ರೆ ಥರನೇ ಇದೆ ಇಲ್ಲಿ ಯಾವಾಗಲೂ ಇದೇ ಥರನೇ ಇರುತ್ತೆ ಡೈಲಿ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೊಂಬೆಗಳೆಲ್ಲ ಇದೆ. ಇದಾದಮೇಲೆ ನಾವಿವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದಮೇಲೆ ಮಂಡಕ್ಕಿ ತಗೊಳ್ಳಿಲ್ಲ ಅಂದರೆ ಹೇಗೆ, ಸೊ ಅದಕ್ಕೆ ಅದನ್ನು ತಗೋತಾ ಇದ್ದೀವಿ. ನಮಗೊಂದು ಆಂಟರಿ ಒಂದು ನೋಡಿ ನಮ್ಗೆ ಹಾಗೆ ನಾನು ಮತ್ತು ನಿಹಾರಿಕಾ ಇಬ್ಬರು ಅದು ಮೇಲಿಂದ ಕೆಳಗೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಮೇಲೆ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಇಲ್ಲಿ ಬಂದರೆ ಸಖತ್ತಾಗಿ ಚೆನ್ನಾಗಿ ಬರುತ್ತೆ ಬಿಡಿ. ನಾವಿವಾಗ ಇನ್ನೊಂದು ಟೆಂಪಲ್ಗೆ ಹೋಗಬೇಕು. ಸೊ ಅದಕ್ಕೆ ನಾವಿವಾಗ ಹೊರಡ್ತಾ ಇದ್ದೀವಿ. ಈಗ ನವೀನ್ ಅವರು ಹೋಗಿ ಕಾರ್ ತೊಗೊಂಬರೋಕ್ಕೆ ಹೋದರು. ಯಾರೂ ಹತ್ತಲಿಲ್ಲ. ನಾವು ಫುಲ್ ಇಳಿಜಾರಿ ಇದೆ ಅಂತ ಹೇಳ್ಬಿಟ್ಟು ಭಯ ಬಿದ್ದುಬಿಟ್ಟು ರೋಡಲ್ಲೇ ನಿಂತಿದ್ವಿ. ನವೀನ್ ಅವ್ರು ಫಸ್ಟ್ ಹೋಗಿ ಗಾಡಿ ತೊಗೊಂಬರಲಿ, ಆಮೇಲೆ ನಾವು ಹತ್ತೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಾನು ನಿಹಾರಿಕಾ ಆಂಟಿ ನನ್ನ ಫ್ರೆಂಡು ಎಲ್ಲ ನಿಂತ್ಕೊಂಡಿದ್ವಿ ಕಾರ್ ತೊಗೊಂಬರ್ಲಿ ಅಂತ. ಎಲ್ಲ ಕಡೆನೂ ಕಾರ್ ಸುತ್ತಮುತ್ತ ಕಾರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲೂ ತೆಗಿಯೋಕ್ಕೆ ಜಾಗನೇ ಇಲ್ಲ. ಇಲ್ಲಿ ತೆಗಿಬೋದು, ಆದರೆ ಮುಂದೆ ಎಲ್ಲ ನಿಲ್ಲಿಸಿದ್ದಾರೆ. ರೋಡ್ಗೆ ಹೋಗೋಕ್ಕೆ ಜಾಗನೇ ಇಲ್ಲ. ಆದರೂ ಈ ಡ್ರೈವರ್ಗಳೆಲ್ಲ ಗ್ರೇಟ್ ಬಿಡಿ. ಅಪ್ಪ ಈ ಮುಂದೆ ನೋಡ್ಕೊಂಡು ಓಡಿಸು ಗುರು. ಅಣ್ಣ ಅಲ್ಲಿ ಗುಂಡಿ ಜಾಸ್ತಿ ಐತಣ್ಣ, ಹಿಂಗೂ ಹೋಗುತ್ತೆ ಅಮ್ಮ. ಹಿಂಗ ಸೀರೆ ಹೋಗು ಬಾಗರು ಸುಮ್ಮನೆ. ಇದೇ ಬೆಟರ್ ಅಣ್ಣ. ಅಲ್ಲಿ ಸ್ವಲ್ಪ ಇಳಿಜಾರು ಜಾಸ್ತಿ ಇತ್ತು. ಇವಾಗ ಹತ್ಕೊಳ್ಳೋಕ್ಕೆ ಧೈರ್ಯ ಜಾಸ್ತಿ. ಬಾ ಹೋಗೋಣ. ಆಗಲ್ಲ ಮತ್ತೆ ಅಲ್ಲಿ ನವೀನಕ್ಕ ಅಲ್ಲಿ ತೋರಿಸುತ್ತೆ ಬೀಗೂರ್ವೆ.
ನಿಧಾನಕ್ಕೆ ಬಿಡಪ್ಪ. ಹುಷಾರು ನೀ ಯಾರಿಕ. ತಡಿ ತಡಿ ತಡಿ. ನೋಡ್ಕೊಂಡು ಹೋಗು ಗುರು. ಹಾಯ್ ಅಂದೆ. ಹಾಯ್ ಹಾಯ್ ಬೇಬಿ. ಹಾಯ್ ಏನೋ. ಯಾಕೆ ನಮಸ್ಕಾರ ಹೊಡಿತೀಯ? ಹಾಯ್ ಅಂದ್ರೆ ನಮಸ್ಕಾರ ಅಂದೆ. ನಾವು ಇಲ್ಲೇ ಕುತ್ಕೊಂತೀವಪ್ಪ. ಸೊ ಫ್ರೆಂಡ್ಸ್, ಹೋಗ್ತಾ ಹೋಗ್ತಾ ನೋಡಿ ಹೇಗೆ ಕಾಣ್ತಾ ಇದೆ ಇಳಿಜಾರಲ್ಲಿ ಎಷ್ಟು ವೆಹಿಕಲ್ಸ್, ಎಲ್ಲಿ ನೋಡಿದ್ರು ಅಲ್ಲೇ ವೆಹಿಕಲ್ಸ್ ನಿಲ್ಸಿದ್ದಾರೆ. ನೋಡೋಕ್ಕೆ ಒಂಥರ ಚಂದ ಈ ಪ್ಲೇಸ್ ಎಲ್ಲ. ಇದು ಕಲ್ನೋಣ ಅನ್ಸಕ್ಕಾಯ್ತು, ಒಳ್ಳೆ ಅಲೆಗಳ ಥರ ಆಯ್ತಲ್ಲ. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನೀವು ಯಾರೆಲ್ಲ ಬರ್ಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಬಂದು ನಿಮ್ಮ ಹರಕೆನ ಎಲ್ಲ ಈಡೇರಿಸ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರುವಂಥ ನೋವು ಕಷ್ಟ ಎಲ್ಲ ಈ ದೇವ್ರ ಹತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ಇದು ಎಲ್ಲಪ್ಪ ಇರೋದು ಅಂತ ಅಂದರೆ ಇದು ಯಲಹಂಕದಲ್ಲಿ ವಿದ್ಯಾನಗರ ಹತ್ರ ಇದೆ. ಸೊ ಫ್ರೆಂಡ್ಸ್, ನೀವು ಎಲ್ಲರೂ ಹೋಗಿ. ಇಲ್ಲಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬರನ್ನ ನೋಡಿದೆ. ಆ ಮಗುನ ತಾಯಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಅದು ನನಗೆ ನಾನು ಖುಷಿಯಾಗಿ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ ಅಲ್ವಾ? ಸೊ ನೋಡಿ, ಕೆಳಗಿಂದ ಇವಾಗ ವ್ಯೂ ಪಾಯಿಂಟ್ ಹೇಗೆ ಕಾಣ್ತಾ ಇದೆ ಅಕ್ಕಯ್ಯಮ್ಮನವರ ಬೆಟ್ಟ. ಇಲ್ಲಿ ಮೆಟ್ಲುಗಳು ಕೂಡ ಇದೆ, ನೆಡ್ಕೊಂಡು ಹೋಗ್ಬೋದು. ಆದರೆ ನಾವು ಕಾರಲ್ಲಿ ಬಂದಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಇಲ್ಲಿ ಹರಕೆ ಕಟ್ಕೊಂಡು ಕೋಳಿ ಕುರಿ ಎಲ್ಲನೂ ಇಲ್ಲಿ ಕೊಯ್ತಾರೆ. ಕೋಳಿ 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 ನಾವು ಒಂದು 3 ಕೋಳಿ ಕೊಯ್ಸಿದೀವಿ. ತಗೊಂಡು ಮನೆಗೆ ಹೋಗಿ ಮಾಡ್ಕೊಂಡು ತಿಂತೀವಿ. ನಾನು ಮಾಡುವಂಥ ವಿಡಿಯೋ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನಾವು ಈ ದೇವಸ್ಥಾನ ಆದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದ್ದು ನಾಳೆ ಹಾಕ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.